ಈಗ ಒಟ್ಟು 6 ಜನ, ಅದರಲ್ಲಿ 5 ಜನ ಸಿಕ್ಕಾಕೊಂಡಿದ್ದಾರೆ. ಇನ್ನೊಬ್ಬರು ಮಾತ್ರ ಸಿಕ್ಕಾಕೊಂಡಿಲ್ಲ. ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕೇಸನ್ನು ಹಾಕಿದ್ದಾರೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸೆಕ್ಷನ್ 186 ಸಾರ್ವಜನಿಕ ಸೇವಕರಿಗೆ ಅಡ್ಡಿಯನ್ನು ಪಡಿಸುವಂಥದ್ದು. ಸೆಕ್ಷನ್ 120B ಅಪರಾಧದ ಪಿತೂರಿ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ಸೆಕ್ಷನ್ 452 ಅತಿಕ್ರಮಣ ಪ್ರವೇಶವನ್ನು ಮಾಡೋದು. ಒಂದು ಜಾಗದಲ್ಲಿ ಇಂಥವುಗಳನ್ನು ಬಳಕೆ ಮಾಡಬಾರ್ದು ಅಂತ ಇದೆ, ಅಲ್ಲಿ ಬಳಕೆ ಮಾಡಿದ್ದಾರೆ. ಸೆಕ್ಷನ್ 153 ಗಲಭೆ ಉದ್ದೇಶದಿಂದ ಪ್ರಚೋದನೆಯನ್ನು ಕೊಟ್ಟಿರುವಂತಹ ಸೆಕ್ಷನ್ ಅನ್ನು ಹಾಕಿದ್ದಾರೆ. ಸೆಕ್ಷನ್ 186 ಸಾರ್ವಜನಿಕ ಸೇವಕರಿಗೆ ಅಡ್ಡಿಯನ್ನು ಪಡಿಸೋದು ಅಂದರೆ ಜನಪ್ರತಿನಿಧಿಗಳಾಗಿರ್ಬೋದು, ಪೊಲೀಸರಿಗಾಗಿರ್ಬೋದು, ಇಂತಹವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಅವರ ಕೆಲಸಕ್ಕೆ ಅಡ್ಡಿಪಡಿಸುವಂಥದ್ದಕ್ಕೆ ಆ ಕೇಸನ್ನು ಹಾಕ್ತಾರೆ. ಇವಿಷ್ಟು ಸೆಕ್ಷನ್ಗಳನ್ನು ಇವರ ಮೇಲೆ ಹಾಕಿದ್ದಾರೆ.